ನಮಸ್ಕಾರ ಮಕ್ಕಳೇ, ವೆಲ್ಕಮ್ ಟು ಕೆಮಿಸ್ಟ್ರಿ ಕ್ಲಾಸ್. ನಾವು ಸಾಲಿಡ್ಸ್ ಚಾಪ್ಟರ್ ನ ಕಲಿತಾ ಇದ್ವಿ. ಅದರಲ್ಲಿ ಈ ಪ್ರಿಮಿಟಿವ್ ಹಾಗೂ ಸೆಂಟರ್ಡ್ ಯೂನಿಟ್ ಸೆಲ್ಸ್ ಅಂದ್ರೆ ಏನು, ಅವುಗಳು ಹೇಗೆ ರೆಪ್ರೆಸೆಂಟ್ ಮಾಡಬಹುದು ಅವುಗಳನ್ನ ಅನ್ನೋದನ್ನ ಕಲಿತಾ ಇದ್ವಿ ಲಾಸ್ಟ್ ಕ್ಲಾಸ್ ಅಲ್ಲಿ. ಸೊ ಅದನ್ನ ಕಂಟಿನ್ಯೂ ಮಾಡ್ತಾ, ಸೊ ಇಲ್ಲಿ ನಾವು ಸ್ಟ್ರಕ್ಚರ್ ನ ನೀವು ಅಬ್ಸರ್ವ್ ಮಾಡಿದ ಹಾಗೆ ಸಿಂಪಲ್ ಯೂನಿಟ್ ಸೆಲ್ ನಲ್ಲಿ ಕೇವಲ ಒಂದು ಕ್ಯೂಬ್ ಇರುತ್ತೆ. ಆ ಕ್ಯೂಬ್ ನಲ್ಲಿ 6 ಫೇಸಸ್ ಇರುತ್ತೆ, 8 ಕಾರ್ನರ್ ಪಾಯಿಂಟ್ಸ್ ಇರುತ್ತೆ. ಆ 8 ಕಾರ್ನರ್ ಪಾಯಿಂಟ್ಸ್ ನಲ್ಲಿ ಒಂದೊಂದು ಲ್ಯಾಟಿಸ್ ಪಾಯಿಂಟ್ ಇರುತ್ತೆ. ಸೊ ಇದನ್ನ ನಾವು ಸಿಂಪಲ್ ಯೂನಿಟ್ ಸೆಲ್ ಅಂತ ಕರಿತೀವಿ. ಈ ಸೆಂಟರ್ಡ್ ಯೂನಿಟ್ ಸೆಲ್ಸ್ ಅಂದ್ರೆ ಕಾರ್ನರ್ ಪಾಯಿಂಟ್ಸ್ ಜೊತೆಗೆ ಫೇಸ್ ನಲ್ಲೂ ಕೂಡ ಒಂದೊಂದು ಲ್ಯಾಟಿಸ್ ಪಾಯಿಂಟ್ ಗಳು ಇರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಸೊ ಹೇಗೆ ಅದನ್ನ ರೆಪ್ರೆಸೆಂಟ್ ಮಾಡಬಹುದು ಸೆಂಟರ್ಡ್ ಯೂನಿಟ್ ಸೆಲ್ಸ್ ಅಂದ್ರೆ BCC ನಲ್ಲಿ 8 ಕಾರ್ನರ್ ಪಾಯಿಂಟ್ಸ್ ಇರುತ್ತೆ ಹಾಗೂ ಒಂದು ಲ್ಯಾಟಿಸ್ ಪಾಯಿಂಟ್ ಆ ಕ್ಯೂಬ್ ನ ಮಧ್ಯದಲ್ಲಿ ಇರುತ್ತೆ. ಅದನ್ನ ನಾವು BCC ಅಂತ ಕರಿತೀವಿ. FCC ಅಂತ ಹೋದ್ರೆ ಸೊ 8 ಕಾರ್ನರ್ ಪಾಯಿಂಟ್ಸ್ ಇರುತ್ತೆ ಹಾಗೂ ಈಚ್ ಫೇಸ್, ಒಂದು ಕ್ಯೂಬ್ ನ ನಾವು ತಗೊಂಡ್ರೆ 6 ಫೇಸಸ್ ಇರುತ್ತೆ. 6 ಫೇಸ್ ನಲ್ಲೂ ಕೂಡ ಒಂದೊಂದು ಫೇಸ್ ನಲ್ಲೂ ಒಂದೊಂದು ಲ್ಯಾಟಿಸ್ ಪಾಯಿಂಟ್ ಗಳು ಅರೇಂಜ್ ಆಗಿರುತ್ತೆ. ಅದನ್ನ ಫೇಸ್ ಸೆಂಟರ್ಡ್ ಯೂನಿಟ್ ಸೆಲ್ ಅಂತ ನಾವು ಕರಿಬಹುದು. ಸೊ ಎಂಡ್ ಸೆಂಟರ್ಡ್ ಯೂನಿಟ್ ಸೆಲ್ಸ್ ಅಂತ ಅಂದ್ರೆ ಇದರಲ್ಲಿ 8 ಕಾರ್ನರ್ ಪಾಯಿಂಟ್ಸ್ ಇರುತ್ತೆ. ಆ 8 ಕಾರ್ನರ್ ಪಾಯಿಂಟ್ಸ್ ಜೊತೆಗೆ 6 ಫೇಸ್ ನಲ್ಲಿ ಅಪೋಸಿಟ್ ಇರ್ತಕ್ಕಂಥ ಫೇಸ್, ಈಗ ಮೇಲೆ ಕೆಳಗಡೆ ಇರ್ತಕ್ಕಂಥ ಫೇಸ್ ಅಲ್ಲಿ ಇದರ ಮೇಲೆ ಪಾಯಿಂಟ್ ಇರುತ್ತೆ ಅಥವಾ ಕೆಳಗಡೆ ಪಾಯಿಂಟ್ ಇರುತ್ತೆ. ಸೊ ಎನಿ 2 ಅಪೋಸಿಟ್ ಫೇಸಸ್ ನಲ್ಲಿ ಯಾವ್ದಾದ್ರು ಒಂದರಲ್ಲಿ ಮಾತ್ರ ಪಾಯಿಂಟ್ ಇರೋದನ್ನ ನಾವು ಎಂಡ್ ಸೆಂಟರ್ಡ್ ಯೂನಿಟ್ ಸೆಲ್ಸ್ ಅಂತ ಕರಿತೀವಿ. ಓಕೆ, ಸೊ ಹೀಗೆ ನಾವು ರೆಪ್ರೆಸೆಂಟ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಈಗ ನಮಗೆ ಪ್ರಿಮಿಟಿವ್ ಸಿಕ್ತು ಹಾಗೂ ಸೆಂಟರ್ಡ್ ಯೂನಿಟ್ ಸೆಲ್ ಸಿಕ್ತು. ಆ ಪ್ರಿಮಿಟಿವ್ ಹಾಗೂ ಸೆಂಟರ್ಡ್ ಯೂನಿಟ್ ಸೆಲ್ಸ್ಗಳು ಆಂಗಲ್ಸ್ಗಳನ್ನ ಚೇಂಜ್ ಮಾಡ್ಕೊಳ್ತಾ, ಓಕೆ, ಅಥವಾ ಲೆಂತ್ಗಳನ್ನ ಚೇಂಜ್ ಮಾಡ್ಕೊಳ್ತಾ, ಬಿಕಾಸ್ ನಾವು ಕಲ್ತ್ಕೊಂಡ್ವಿ ಪ್ಯಾರಾಮೀಟರ್ಸ್, 6 ಪ್ಯಾರಾಮೀಟರ್ಸ್ ಆರ್ ದೇರ್ ಫಾರ್ ಎನಿ ಕ್ಯೂಬ್ ಅಥವಾ ಎನಿ ಯೂನಿಟ್ ಸೆಲ್ ಅಂತ ನಾವು ಕಲ್ತ್ಕೊಂಡ್ವಿ. ಆಲ್ಫಾ, ಬೀಟಾ, ಗ್ಯಾಮಾ, ABC. ಸೊ ಆಲ್ಫಾ, ಬೀಟಾ, ಗ್ಯಾಮಾ, ABC 6 ಪ್ಯಾರಾಮೀಟರ್ಸ್ ಗಳು ಏನಿದೆ, ಆ 6 ಪ್ಯಾರಾಮೀಟರ್ಸ್ ಗಳನ್ನ ನಾವೀಗ ಚೇಂಜ್ ಮಾಡ್ಕೊಳ್ತಾ ನಮ್ಗೆ 7 ಡಿಫರೆಂಟ್ ಕ್ರಿಸ್ಟಲ್ ಸಿಸ್ಟಮ್ಸ್ ಗಳು ಸಿಗತ್ತೆ. ಸೊ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಹೌ ಮೆನಿ ಕ್ರಿಸ್ಟಲ್ ಸಿಸ್ಟಮ್ಸ್ ಆರ್ ಅವೈಲೇಬಲ್? ಓಕೆ, ಸೊ ದೇರ್ ಆರ್ 7 ಕ್ರಿಸ್ಟಲ್ ಸಿಸ್ಟಮ್ಸ್ ಆರ್ ಅವೈಲೇಬಲ್ ಯೂಸಿಂಗ್ ಸಿಂಪಲ್ ಅಥವಾ ಸೆಂಟರ್ಡ್ ಯೂನಿಟ್ ಸೆಲ್ಸ್. ಓಕೆ, ಅವುಗಳು ಯಾವುದು 7 ಅಂತ ಅಂದ್ರೆ ಕ್ಯೂಬಿಕ್ ಸ್ಟ್ರಕ್ಚರ್, ಅ ಸಿಂಪಲ್ ಕ್ಯೂಬಿಕ್ ಸ್ಟ್ರಕ್ಚರ್, ಅಥವಾ ಟೆಟ್ರಾಗೋನಲ್, ಆರ್ಥೋರಾಂಬಿಕ್, ಹೆಕ್ಸಾಗೋನಲ್, ರೋಂಬೋಹೆಡ್ರಲ್, ಮೋನೋಕ್ಲಿನಿಕ್, ಟ್ರೈಕ್ಲಿನಿಕ್. ಸೊ ನೀವು ಕೇಳಿರ್ಬೋದು ಕೆಲವೊಂದು ಸ್ಟ್ರಕ್ಚರ್ಡ್, ಈಗ P ಬ್ಲಾಕ್ ಎಲಿಮೆಂಟ್ಸ್ ನಲ್ಲೆಲ್ಲ ಫಾಸ್ಫರಸ್ ಬಗ್ಗೆ ಕಲಿತೀರಾ ಅಥವಾ ಸಲ್ಫರ್ ಬಗ್ಗೆ ಕಲಿತೀರಾ. ಸೊ ಅದರಲ್ಲಿ ನೀವು ಆರ್ಥೋರಾಂಬಿಕ್, ಮೋನೋಕ್ಲಿನಿಕ್, ಸೊ ಈ ರೀತಿಯಾದಂತ ವರ್ಡ್ಸ್ ಗಳನ್ನ ಅಲ್ಲಿ ಯೂಸ್ ಮಾಡಿರ್ತೀರಾ. ಓಕೆ, ಸೊ ಅದು ಏನು ಆ ವರ್ಡ್ಗಳು ಅಂತಂದ್ರೆ ಆ ಕ್ರಿಸ್ಟಲ್ ಫಾರ್ಮ್ ಮಾಡಬೇಕಾದ್ರೆ ಈ ರೀತಿಯಾದಂತ ಸ್ಟ್ರಕ್ಚರ್ ಇರುತ್ತೆ. ಸೊ ಈಗ AC, B ಅಂತ ಅಂದ್ರೆ ದಿಸ್ ಇಸ್ ದಿ ಎಡ್ಜ್ ಲೆಂತ್, ಓಕೆ, ಡೈಮೆನ್ಷನ್. ಸೊ ಆಲ್ಫಾ, ಬೀಟಾ, ಗ್ಯಾಮಾ ನೀವು ತಗೊಂಡ್ರೆ ಅಂದ್ರೆ ಬಾಂಡ್ ಆಂಗಲ್ ತಗೊಂಡ್ರೆ ಮೋನೋಕ್ಲಿನಿಕ್ ನಲ್ಲಿ ಆಲ್ಫಾ ಹಾಗೂ ಗ್ಯಾಮಾ 90 ಡಿಗ್ರೀಸ್ ಇರುತ್ತೆ, ಬಟ್ ಬೀಟಾ ವಿಲ್ ನಾಟ್ ಬಿ 90 ಡಿಗ್ರೀಸ್. ಸೊ ಈ ರೀತಿಯಾದಂತ ಬಾಂಡ್ ಆಂಗಲ್ ನ ಅಥವಾ ಎಡ್ಜ್ ಲೆಂತ್ ಗಳನ್ನ ನಾವು ಚೇಂಜ್ ಮಾಡ್ಕೊಳ್ತಾ 7 ಡಿಫರೆಂಟ್ ಟೈಪ್ಸ್ ಆಫ್ ಕ್ರಿಸ್ಟಲ್ ಯೂನಿಟ್ಸ್ ನಾವು ಫಾರ್ಮ್ ಮಾಡಬಹುದು. ಯು ಹ್ಯಾವ್ ಟು ರಿಮೆಂಬರ್ ದೀಸ್ ನೇಮ್ಸ್: ಕ್ಯೂಬಿಕ್, ಟೆಟ್ರಾಗೋನಲ್, ಆರ್ಥೋರಾಂಬಿಕ್, ಹೆಕ್ಸಾಗೋನಲ್, ರೋಂಬೋಹೆಡ್ರಲ್, ಮೋನೋಕ್ಲಿನಿಕ್ ಅಂಡ್ ಟ್ರೈಕ್ಲಿನಿಕ್. ಸೊ ಅವುಗಳು ಯಾವ್ಯಾವ ರೀತಿಯಲ್ಲಿ ಡಿಫ್ರೆನ್ಸ್ ಇದೆ ಅಂಡ್ ಅದಕ್ಕೆ ಎಕ್ಸಾಂಪಲ್ಸ್ ಗಳನ್ನು ಕೂಡ, ಈ ಟೇಬಲ್ ತುಂಬಾ ಇಂಪಾರ್ಟೆಂಟ್. ನಿಮ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಲ್ಲಿ ಯೂಶುವಲ್ ಆಗಿ ಇದ್ರ ಮೇಲೆ ಕ್ವೆಶ್ಚನ್ ಕೇಳ್ತಾರೆ. ಸೊ ನಾವು ಈ 7 ಕ್ರಿಸ್ಟಲ್ ಸಿಸ್ಟಮ್ಸ್ ನಲ್ಲಿ ಟೋಟಲ್ ಆಗಿ 14 ಕ್ರಿಸ್ಟಲ್ ಲ್ಯಾಟಿಸ್ ನ ಫಾರ್ಮ್ ಮಾಡಬಹುದು. ಓಕೆ, ಸೊ ಆ 14 ಕ್ರಿಸ್ಟಲ್ ಲ್ಯಾಟಿಸ್ ನ ನಾವು ಬ್ರೆವೈಸ್ ಲ್ಯಾಟಿಸಸ್ ಅಂತ ಕರಿತೀವಿ. ಬಿಕಾಸ್ ಈ ಲ್ಯಾಟಿಸ್ ಗಳನ್ನ ಫಾರ್ಮ್ ಮಾಡಬಹುದು ಅಂತ ಐಡಿಯಾ ಕೊಟ್ಟಿದ್ದು ನಮ್ಗೆ ಫ್ರೆಂಚ್ ಮ್ಯಾಥಮೆಟಿಷಿಯನ್ ಬ್ರೆವೈಸ್. ಓಕೆ, ಸೊ ಹಾಗಾಗಿ ನಾವು ಆ ಲ್ಯಾಟಿಸಸ್ ಗಳನ್ನ ಬ್ರೆವೈಸ್ ಲ್ಯಾಟಿಸಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಫಸ್ಟ್ ಒನ್ ನಾವು ಕ್ಯೂಬಿಕ್ ಅಂತ ತಗೊಂಡ್ರೆ, ಕ್ರಿಸ್ಟಲ್ ಸಿಸ್ಟಮ್ ಕ್ಯೂಬಿಕ್ ಇದೆ ಅಂತ ತಗೊಂಡ್ರೆ, ಸೊ ಯಾವ್ಯಾವ್ದನ್ನ ಮಾಡಬಹುದು? ಆ ಕ್ಯೂಬ್ ನ ತಗೊಂಡು ಅಬ್ವಿಯಸ್ಲಿ ನಾವು ಪ್ರಿಮಿಟಿವ್ ಮಾಡಬಹುದು. ಪ್ರಿಮಿಟಿವ್ ಈಗ ಎಲ್ಲಾದ್ರಲ್ಲೂ
ಅಲ್ಲೂ ಇದ್ದೇ ಇರುತ್ತೆ, ಯಾಕಂದ್ರೆ ದಟ್ ಇಸ್ ಅ ಸಿಂಪಲ್ ಸ್ಟ್ರಕ್ಚರ್, ಆ ಕ್ಯೂಬ್ ಸ್ಟ್ರಕ್ಚರ್ ಇರಲೇಬೇಕು. ಓಕೆ, ಸೊ ಆ ಪ್ರಿಮಿಟಿವ್ ನ ಮಾಡ್ತೀವಿ. ಅಂಡ್ ಬಾಡಿ ಸೆಂಟರ್ಡ್ ಅಂಡ್ ಫೇಸ್ ಸೆಂಟರ್ಡ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಇದರಲ್ಲಿ ಆಂಗಲ್ಗಳು ಆಲ್ಫಾ ಇಸ್ ಈಕ್ವಲ್ ಟು ಬೀಟಾ, ಸಾರಿ ಲೆಂತ್ ಏನಿದೆ, ಲೆಂತ್ ಡಿಮೆನ್ಷನ್ ಏನಿದೆ, ಎ ಇಸ್ ಈಕ್ವಲ್ ಟು ಬಿ ಇಸ್ ಈಕ್ವಲ್ ಟು ಸಿ. ಅದೇ ರೀತಿಯಲ್ಲಿ ಆಂಗಲ್ಗಳು ಕೂಡ ಎಲ್ಲ 90 ಡಿಗ್ರೀಸ್ ನಲ್ಲಿ ಇದೆ. ಓಕೆ, ಸೊ ಎಕ್ಸಾಂಪಲ್ ಫಾರ್ ದಿಸ್ ಒನ್, ಸೋಡಿಯಂ ಕ್ಲೋರೈಡ್ ಅಂಡ್ ಜಿಂಕ್ ಬ್ಲೆಂಡ್ ಅಂತಂದ್ರೆ ZnS ಅಂಡ್ ಕಾಪರ್. ಓಕೆ, ಸೊ ಅದೇ ರೀತಿಯಲ್ಲಿ ನಾವು ಟೆಟ್ರಾಗೋನಲ್ ತಗೊಂಡ್ರೆ, ಟೆಟ್ರಾಗೋನಲ್ ಅಂದ್ರೆ ಈ ಸ್ಟ್ರಕ್ಚರ್. ಓಕೆ, ಸೊ ನೀವು ಇಲ್ಲಿ ನೋಡಬಹುದು ಎ ಬಿ ಸಿ. ಓಕೆ, ಅಂಡ್ ಬಾಂಡ್ ಆಂಗಲ್ಗಳು ಕೂಡ ಸೇಮ್ ಇದೆ, 90 ಡಿಗ್ರೀಸ್ ಇದೆ. ದೆನ್ ವಾಟ್ ಇಸ್ ದ ಡಿಫರೆನ್ಸ್ ಇನ್ ದಿಸ್ ಒನ್? ಈ ಕ್ಯೂಬಿಕ್ಗೂ ಹಾಗೂ ಟೆಟ್ರಾಗೋನಲ್ಗೂ ಏನ್ ಡಿಫರೆನ್ಸ್? ಯಾಕಂದ್ರೆ ನೀವು ಇಲ್ಲಿ ನೋಡಿದ ಹಾಗೆ ಬಾಂಡ್ ಆಂಗಲ್ ಸೇಮ್ ಇದೆ, 90 ಡಿಗ್ರೀಸ್ ಏನಿದೆ, ಬಟ್ ಇಲ್ಲಿ ನೋಡಿ ಎ ಬಿ ಲೆಂತ್ ಸೇಮ್ ಇದೆ, ಆದ್ರೆ ಸಿ ಲೆಂತ್ ಡಿಫರೆಂಟ್ ಆಗಿದೆ. ಓಕೆ, ಸೊ ಈ ರೀತಿಯಾದಂತ ಕ್ವೆಶ್ಚನ್ ಗಳನ್ನ ಅವರು ಕೇಳ್ತಾ ಹೋಗ್ತಾರೆ. ಸೊ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಕ್ಯೂಬಿಕ್ ಅಂಡ್ ಟೆಟ್ರಾಗೋನಲ್, ಆರ್ ಗಿವ್ ಎನ್ ಎಕ್ಸಾಂಪಲ್ ಫಾರ್ ಟೆಟ್ರಾಗೋನಲ್ ಕ್ರಿಸ್ಟಲ್ ಸಿಸ್ಟಮ್. ಓಕೆ, ಸೊ ಅವಾಗ ಯು ಹ್ಯಾವ್ ಟು ರಿಮೆಂಬರ್ ದಿ ಆಂಗಲ್ ಅಂಡ್ ದ ಲೆಂತ್ ಅಂಡ್ ಎಕ್ಸಾಂಪಲ್ ಫಾರ್ ಈಚ್ ಆಫ್ ದಮ್. ಟೆಟ್ರಾಗೋನಲ್ ನಲ್ಲಿ ನಮಗೆ ಸಿಗುವಂತದ್ದು ಕೇವಲ ಪ್ರಿಮಿಟಿವ್ ಹಾಗೂ ಬಾಡಿ ಸೆಂಟರ್. ನಾವಿಲ್ಲಿ ಕೌಂಟ್ ಮಾಡಿದ್ರೆ 1 2 3 4 5 6 7 8 9 10 11 12 13 and 14 crystal lattices. ಅವುಗಳನ್ನ ನಾವು ಬ್ರೆವಾಯಸ್ ಲ್ಯಾಟಿಸಸ್ ಅಂತ ಕರಿತೀವಿ. ಓಕೆ, ಈ ಆರ್ಥೋರಾಂಬಿಕ್ ನಲ್ಲಿ 4 ರೀತಿಯಾದಂತ ಸ್ಟ್ರಕ್ಚರ್ಗಳು ನಮಗೆ ಸಿಗ್ತದೆ, ಪ್ರಿಮಿಟಿವ್, BCC and FCC and ACC. ಓಕೆ, 4 ತರದ ಯೂನಿಟ್ ಸೆಲ್ಗಳು ನಮಗೆ ಕಾಣ್ಲಿಕ್ಕೆ ಸಿಗತ್ತೆ. ಸೊ ವಾಟ್ ಇಸ್ ದ ಡಿಫರೆನ್ಸ್ ಇಲ್ಲಿ? ಅಗೇನ್ ಫಸ್ಟ್ 3 ನೀವು ತಗೊಂಡ್ರೆ ಕ್ಯೂಬಿಕ್, ಟೆಟ್ರಾಗೋನಲ್ ಅಂಡ್ ಆರ್ಥೋರಾಂಬಿಕ್, ಇವುಗಳ ಆಂಗಲ್ 90 ಡಿಗ್ರೀಸ್ ಇದೆ, ಬಟ್ ದೇ ಆರ್ ಡಿಫರಿಂಗ್ ಇನ್ ದಿ ಲೆಂತ್. ಓಕೆ, ಎಡ್ಜ್ ಲೆಂತ್ ಅಂತ ಏನ್ ನಾವು ಕರಿತೀವಲ್ಲ, ಅವುಗಳಲ್ಲಿ ಡಿಫರ್ ಆಗ್ತಾ ಹೋಗುತ್ತೆ. ಓಕೆ, ಅಂಡ್ ಇದು ರಾಂಬೋಹೆಡ್ರಲ್ ಅಥವಾ ಟ್ರೈಗೋನಲ್ ನಲ್ಲಿ ಲೆಂತ್ ಸೇಮ್ ಇದೆ, ಬಟ್ ಆಂಗಲ್ ಇಸ್ ಡಿಫರೆಂಟ್. ಸೊ ಹೀಗೆ ನೀವು ಒಂದು ಶಾರ್ಟ್ ಕಟ್ ನ ಯೂಸ್ ಮಾಡ್ಕೊಳ್ತಾ ನೆನ್ಪಿಟ್ಕೊಳ್ತಾ ಹೋಗ್ಬೇಕು ಫಾರ್ ಆಲ್ ದ 14 ಬ್ರೆವಾಯಸ್ ಲ್ಯಾಟಿಸಸ್ ಮಾಲಿಕ್ಯೂಲ್. ಸೊ ಫಾರ್ ನಾವೇನೇನು ಕಲ್ತ್ಕೊಂಡಿದ್ವಿ ಅವುಗಳ ಮೇಲಿರತಕ್ಕಂಥ ಕ್ವೆಶ್ಚನ್ ನ ಸಾಲ್ವ್ ಮಾಡೋಣ. ಗಿವ್ ದ ಸಿಗ್ನಿಫಿಕೆನ್ಸ್ ಆಫ್ ದಿ ಲ್ಯಾಟಿಸ್ ಪಾಯಿಂಟ್. ಸೊ ಲ್ಯಾಟಿಸ್ ಪಾಯಿಂಟ್ ಇದ್ರೆ ನಮಗೆ ಯಾಕೆ ಮುಖ್ಯ ಲ್ಯಾಟಿಸ್ ಪಾಯಿಂಟ್ ಅಂತಂದ್ರೆ, ಸೊ ಇಫ್ ವಿ ನೋ ದ ಲ್ಯಾಟಿಸ್ ಪಾಯಿಂಟ್ ವಿ ಕ್ಯಾನ್ construct the bigger crystal structure. Okay, so we can place the motif andre molecule, atom athwa ions. Okay, so we can place the motif in that particular place which are called as the lattice point and construct the 3-dimensional ಸ್ಪೇಸ್ ಲ್ಯಾಟಿಸ್. ಸೊ ನಾವೀಗ ಈ ಸ್ಪೇಸ್ ಲ್ಯಾಟಿಸ್ ಅಥವಾ ಕ್ರಿಸ್ಟಲ್ ಲ್ಯಾಟಿಸ್ ನ ಫಾರ್ಮ್ ಮಾಡಬೇಕು ಅಂದ್ರೆ ನಮಗೆ ಪರ್ಟಿಕ್ಯುಲರ್ ಅರೇಂಜ್ಮೆಂಟ್ ಆಫ್ ಲ್ಯಾಟಿಸ್ ಪಾಯಿಂಟ್ ಇರಲೇಬೇಕು. ಈ ಲ್ಯಾಟಿಸ್ ಪಾಯಿಂಟ್ ನಮಗೆ ಸರಿಯಾಗಿ ಇಲ್ಲ ಅಂತಂದ್ರೆ ಆಬ್ವಿಯಸ್ಲಿ ಅದರಿಂದ ಬರ್ತಕ್ಕಂಥ ಸ್ಪೇಸ್ ಲ್ಯಾಟಿಸ್ ಕೂಡ ಡೆಫಿನೆಟ್ ಶೇಪ್ ಅಲ್ಲಿ ಇರೋದಿಲ್ಲ. ಓಕೆ, ನೇಮ್ ದ ಪ್ಯಾರಾಮೀಟರ್ಸ್ ದಟ್ ಕ್ಯಾರೆಕ್ಟರೈಸ್ ಅ ಯೂನಿಟ್ ಸೆಲ್. ಸೊ ಆಸ್ ವಿ ಲರ್ನ್ಡ್ ದೇರ್ ಆರ್ 6 ಪ್ಯಾರಾಮೀಟರ್ಸ್. ಆ 6 ಪ್ಯಾರಾಮೀಟರ್ಸ್ ಯಾವ್ದ್ಯಾವ್ದು ಅಂತ ಅಂದ್ರೆ ಎ ಬಿ ಸಿ ಲೆಂತ್, ಆಲ್ಫಾ ಬೀಟಾ ಗ್ಯಾಮಾ ಆಂಗಲ್. ಓಕೆ, ಆಲ್ಫಾ ಇಸ್ ಬಿಟ್ವೀನ್ BC, ಬೀಟಾ ಇಸ್ ಬಿಟ್ವೀನ್ AB, ಗ್ಯಾಮಾ ಇಸ್ ಬಿಟ್ವೀನ್ AC. ಓಕೆ, ಸೊ AB ಮಧ್ಯೆ ಇರ್ತಕ್ಕಂಥ ಬಾಂಡ್ ಆಂಗಲ್ ನ ನಾವು ಗ್ಯಾಮಾ ಅಂತ ಕರಿತೀವಿ. ಸೊ AC ಮಧ್ಯೆ ಇರ್ತಕ್ಕಂಥದ್ದು ಬೀಟಾ, BC ಮಧ್ಯೆ ಇರ್ತಕ್ಕಂಥದ್ದು ಆಲ್ಫಾ. ಓಕೆ, ಸೊ ಈ 6 ಪ್ಯಾರಾಮೀಟರ್ಸ್ ಆಫ್ ಅ ಯೂನಿಟ್ ಸೆಲ್. ಸೊ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಹೆಕ್ಸಾಗೋನಲ್ ಅಂಡ್ ಮೊನೋಕ್ಲಿನಿಕ್ ಯೂನಿಟ್ ಸೆಲ್ಸ್. ಸೊ ಹೇಗೆ ನಾವು ಈ ಹೆಕ್ಸಾಗೋನಲ್ ಹಾಗೂ ಮೊನೋಕ್ಲಿನಿಕ್ ಯೂನಿಟ್ ಸೆಲ್ಸ್ ನ ಡಿಸ್ಟಿಂಗ್ವಿಶ್ ಮಾಡಬಹುದು ಅಂತ ಅಂದ್ರೆ, ಸೊ ಹೆಕ್ಸಾಗೋನಲ್ ನಲ್ಲಿ ಹೆಕ್ಸಾಗೋನಲ್ ಎ ಬಿ ಎರಡು ಸೇಮ್ ಇರುತ್ತೆ, ಅದರ ಲೆಂತ್
ಆದರೆ ಸಿ ಲೆಂತ್ ಡಿಫ್ರೆಂಟ್ ಆಗಿರುತ್ತೆ. ಆಲ್ಫಾ ಬೀಟಾ is 90 degrees, gamma is 120 degrees, and monoclinic ನಲ್ಲಿ ಎ ಬಿ ಸಿ ಮೂರು ಲೆಂತ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಆಲ್ಫಾ is 90, beta is not 90. Alpha and gamma is 90 but beta is not 90 degrees. Okay, so ಹೀಗೆ ನಾವು ಈ ಎರಡನ್ನು ಕೂಡ ಲೆಂತ್ ಅಲ್ಲಿ as well as in the angle ನಲ್ಲಿ distinguish ಮಾಡಬಹುದು. ನೆಕ್ಸ್ಟ್ ಒನ್ ಫೇಸ್ ಸೆಂಟರ್ಡ್ ಅಂಡ್ ಎಂಡ್ ಸೆಂಟರ್ಡ್ ಯೂನಿಟ್ ಸೆಲ್ ನ ಡಿಸ್ಟಿಂಗ್ವಿಶ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಇದನ್ನ ನಾವು ಡಿಸ್ಟಿಂಗ್ವಿಶ್ ಮಾಡಲಿಕ್ಕೆ ಯು ಹ್ಯಾವ್ ಟು ರೈಟ್ ದ ಕ್ಯೂಬ್ಸ್. ಓಕೆ, ಸೊ ಅದನ್ನ ಫೇಸ್ ಸೆಂಟರ್ಡ್ ನಲ್ಲಿ ಕಾರ್ನರ್ ಪಾಯಿಂಟ್ಸ್ ಜೊತೆಗೆ ಎಲ್ಲಾ ಫೇಸ್ ಗಳಲ್ಲೂ ಕೂಡ ಲ್ಯಾಟಿಸ್ ಪಾಯಿಂಟ್ ಇರುತ್ತೆ. ಆದರೆ ಎಂಡ್ ಸೆಂಟರ್ ನಲ್ಲಿ ಕಾರ್ನರ್ ಪಾಯಿಂಟ್ಸ್ ಜೊತೆಗೆ ಎನಿ ಒನ್ ಆಫ್ ದ ಅಪೋಸಿಟ್ ಫೇಸಸ್ ನಲ್ಲಿ ಲ್ಯಾಟಿಸ್ ಪಾಯಿಂಟ್ಸ್ ಗಳು ಇರುತ್ತೆ. ಸೊ ಹೀಗೆ ನಾವು FCC ಹಾಗೂ ECC ನ ಡಿಸ್ಟಿಂಗ್ವಿಶ್ ಮಾಡ್ತಾ ಹೋಗ್ಬೋದು. ಓಕೆ, so now in this topic ನಾವು ನಂಬರ್ ಆಫ್ ಆಟಮ್ಸ್ ಇನ್ ಯೂನಿಟ್ ಸೆಲ್. ಸೊ ಯೂನಿಟ್ ಸೆಲ್ ನಲ್ಲಿ 4 ನಾವು ಕಲ್ತ್ಕೊಂಡ್ವಿ. ಸಿಂಪಲ್ ಯೂನಿಟ್ ಸೆಲ್ ಅಂದ್ರೆ ಪ್ರಿಮಿಟಿವ್ ಯೂನಿಟ್ ಸೆಲ್, ಸೆಂಟರ್ಡ್ ಯೂನಿಟ್ ಸೆಲ್ ನಲ್ಲಿ ಬಾಡಿ ಸೆಂಟರ್ಡ್, ಫೇಸ್ ಸೆಂಟರ್ಡ್ ಅಂಡ್ ಎಂಡ್ ಸೆಂಟರ್ಡ್. ಓಕೆ, ಸೊ ಇದರಲ್ಲಿ ನಿಮ್ಮ ಸಿಲೆಬಸ್ ನಲ್ಲಿ ಕೇವಲ ಈ 3 ಯೂನಿಟ್ ಸೆಲ್ಗಳ ಇರ್ತಕ್ಕಂಥ ಎಷ್ಟು ಆಟಮ್ಸ್ಗಳು, ಓಕೆ, ಸೊ ಒಂದು ಯೂನಿಟ್ ಸೆಲ್ ನಲ್ಲಿ ಎಷ್ಟು ಆಟಮ್ಗಳು ಇರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅದನ್ನ ನಾವೀಗ ಕಲ್ತ್ಕೊಳ್ಳೋಣ. ಸೊ ಮೊದಲನೇದಾಗಿ ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥ ಸ್ಟ್ರಕ್ಚರು ಸಿಂಪಲ್ ಯೂನಿಟ್ ಸೆಲ್, ಸಿಂಪಲ್ ಕ್ಯೂಬಿಕ್ ಯೂನಿಟ್ ಸೆಲ್. ಓಕೆ, ಸೊ ಅಥವಾ ಈಸಿಯಾಗಿ ನಾವು SC ಅಂತ ಕೂಡ ನೆನ್ಪಿಟ್ಕೊಳ್ಬಹುದು. ಓಕೆ, ಸೊ ನಾವು ಇಲ್ಲಿ ರಿಕಾಲ್ ಮಾಡ್ಕೊಳ್ಬೇಕಾಗಿರೋದು ಈಗ ತಾನೇ ಕಲ್ತ್ಕೊಂಡ್ವಿ ಸಿಂಪಲ್ ಯೂನಿಟ್ ಸೆಲ್ ಅಥವಾ ಪ್ರಿಮಿಟಿವ್ ಯೂನಿಟ್ ಸೆಲ್ ಅಂತ ಅಂದ್ರೆ. ಸೊ ನಾವು ಕ್ಯೂಬ್ ನ ತಗೊಂಡ್ರೆ 8 ಕಾರ್ನರ್ ಪಾಯಿಂಟ್ಸ್ ಗಳಿರುತ್ತೆ ಅಂತ. ಸೊ ನಾವು ಇಲ್ಲಿ ಸ್ಟ್ರಕ್ಚರ್ ನ ತಗೊಳ್ತೀವಿ. ಸೊ ಇಲ್ಲಿ 1 2 3 4 5 6 7 and 8. ಓಕೆ, ಸೊ ಈ 8 ಕಾರ್ನರ್ ಪಾಯಿಂಟ್ಗಳು ಏನಿದೆ, ಓಕೆ, ಸೊ ಈ ಕಾರ್ನರ್ ಪಾಯಿಂಟ್ ಇದು ಒಂದು ನಾವು ತಗೊಂಡ್ರೆ ಈ ಒಂದು ಕಾರ್ನರ್ ಪಾಯಿಂಟ್ 8 ಡಿಫ್ರೆಂಟ್ ಯೂನಿಟ್ ಸೆಲ್ಗೆ ಕನೆಕ್ಟ್ ಆಗಿರುತ್ತೆ. ಸೊ ಒಂದು ಕಾರ್ನರ್ ಪಾಯಿಂಟ್ ಇಂದ ಇದು ಒಂದು ಕಾರ್ನರ್ ಪಾಯಿಂಟ್ ಈ ಯೂನಿಟ್ ಸೆಲ್ ನಲ್ಲಿ ಇದ್ರೆ ಇನ್ನು ಉಳಿದ 7 ಯೂನಿಟ್ ಸೆಲ್ಗಳು ಇದಕ್ಕೆ ಅಟ್ಯಾಚ್ ಆಗಿರುತ್ತೆ. ಅಂದ್ರೆ ಅರ್ಥ ಒಂದು ಕಾರ್ನರ್ ಪಾಯಿಂಟ್ 8 ಯೂನಿಟ್ ಸೆಲ್ಗಳಿಗೆ ಈಕ್ವಲ್ ಆಗಿ ಡಿವೈಡ್ ಆಗಿರುತ್ತೆ. ಸೊ ಆಗ ನಾವೇನ್ ಮಾಡ್ಬೇಕು, ನಾವೀಗ ಬರೀ ಕೇವಲ ಒಂದು ಯೂನಿಟ್ ಸೆಲ್ಗೆ ಕ್ಯಾಲ್ಕುಲೇಟ್ ಮಾಡ್ತಿರೋದ್ರಿಂದ ಸೊ ಕಾರ್ನರ್ ಪಾಯಿಂಟ್, ಓಕೆ, ಸೊ ಈ ಈಚ್ ಕಾರ್ನರ್ ಪಾಯಿಂಟ್ ಅಂತ ಏನಿದೆ ದಟ್ ಈಸ್ ಶೇರ್ಡ್ ಬಿಟ್ವೀನ್ 8 ಯೂನಿಟ್ ಸೆಲ್. ಈ ಪಾಯಿಂಟ್ ನ ನೀವು ನೆನ್ಪಿಟ್ಕೊಳ್ಬೇಕು. ಸೊ ಈಗ 8 ಕಾರ್ನರ್ ಪಾಯಿಂಟ್ಸ್ ಗಳಿದೆ. ಸೊ ಹಾಗಾಗಿ 8 into 1 divided by 8. ಓಕೆ, ಸೊ ಯಾಕೆ 1 divided by 8 ಮಾಡ್ತಾ ಇದೀವಿ, ಒಂದು ಕಾರ್ನರ್ ಪಾಯಿಂಟ್ 8 ಯೂನಿಟ್ ಸೆಲ್ಗಳಿಗೆ ಶೇರ್ ಆಗಿದೆ ಅಂತ ನಾವು ಇಲ್ಲಿ ನೆನಪಿಸ್ಕೊಳ್ಬೇಕು. ಸೊ 8 ಕಾರ್ನರ್ ಪಾಯಿಂಟ್ಸ್ ಗಳಿರೋದ್ರಿಂದ 8 into 1 divided by 8 ಮಾಡಿದಾಗ ನಮಗೆ ಬರ್ತಕ್ಕಂಥ ಆನ್ಸರು 1. ಸೊ ಅಂದ್ರೆ ಅರ್ಥ ಒಂದು ಸಿಂಪಲ್ ಯೂನಿಟ್ ನ ನೀವು ತಗೊಂಡ್ರೆ ಆ ಒಂದು ಸಿಂಪಲ್ ಯೂನಿಟ್ ನಲ್ಲಿ ಒಂದು ಆಟಮ್ ಇರುತ್ತೆ ಅಥವಾ ಒಂದು ಮಾಲಿಕ್ಯೂಲ್ ಇರುತ್ತೆ ಅಥವಾ ಒಂದು ಅಯಾನ್ ಇರುತ್ತೆ. ಒಂದು ಮೋಟಿಫ್ ಅಥವಾ ಒಂದು ಬೇಸಿಸ್ ಅಂತ ನಾವೇನು ಕಲ್ತ್ಕೊಂಡ್ವಲ್ವಾ, ಆ ಲ್ಯಾಟಿಸ್ ಪಾಯಿಂಟ್ ನಲ್ಲಿ ಇರ್ತಕ್ಕಂಥ 8 ಕಾರ್ನರ್ ಪಾಯಿಂಟ್ಸ್ ಏನಿದೆ ಅವುಗಳಿಂದ ನಮಗೆ ಕೇವಲ ಒಂದು ಆಟಮ್ ಅಷ್ಟು ಕ್ಯಾಲ್ಕುಲೇಷನ್ ಸಿಗ್ತಾ ಹೋಗುತ್ತೆ. ಓಕೆ, ಸೊ ದಿಸ್ ಇಸ್ ಹೌ ದೇ ರೆಪ್ರೆಸೆಂಟ್. ಓಕೆ, ಸೊ ಇಲ್ಲಿ ಕಾರ್ನರ್ ಪಾಯಿಂಟ್ ಅದನ್ನೇ ಸ್ಪೇಸ್ ಫಿಲ್ಲಿಂಗ್ ಮಾಡೆಲ್ ನಲ್ಲಿ ಅವರು ತೋರಿಸಿದ್ದಾರೆ ಸ್ಟ್ರಕ್ಚರ್ ಬಿ. ಸೊ ಇದನ್ನ ನಾವು ಕಟ್ ಮಾಡಿದ್ರೆ ಅಂದ್ರೆ ಈ ಯೂನಿಟ್ ಸೆಲ್ಗೆ ಮಾತ್ರ ಎಷ್ಟು ಸೇರ್ಕೋಬಹುದು ಅನ್ನೋದನ್ನ ಸಿ ಸ್ಟ್ರಕ್ಚರ್ ನಲ್ಲಿ ತೋರಿಸಿದ್ದಾರೆ. ಸೊ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು ಇದು ಒಂದು ಸ್ಟ್ರಕ್ಚರ್ ಅಷ್ಟೇ. ಎ ಸ್ಟ್ರಕ್ಚರ್ ಏನಿದೆ ಅದನ್ನ ನೆನ್ಪಿಟ್ಕೊಂಡು ಅಂಡ್ ದಿಸ್ ಪಾಯಿಂಟ್ 1 ಕಾರ್ನರ್ ಪಾಯಿಂಟ್ ವಿಲ್ ಬಿ ಶೇರ್ಡ್ ಬೈ 8 ಡಿಫ್ರೆಂಟ್ ಯೂನಿಟ್ ಸೆಲ್ ಅಂತ ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ನೀವು 1 ಆಟಮ್ ಅಂತ ಕ್ಯಾಲ್ಕುಲೇಟ್ ಮಾಡಬಹುದು. ದಟ್ ಈಸ್ ಫಾರ್ ಸಿಂಪಲ್ ಯೂನಿಟ್ 1 motif. Next one, body centered cubic unit cell. Okay, so ನಾವು ಕಲ್ತ್ಕೊಂಡ್ವಿ body centered unit cell ನಲ್ಲಿ 8 corner points will be there.
ಹಾಗೂ ಒಂದು ಸೆಂಟರ್ಡ್ ಪಾಯಿಂಟ್ ಇರುತ್ತೆ ಅಂತ. ಓಕೆ, ಸೊ ಜಸ್ಟ್ ನಾವು ಸಿಂಪಲ್ ಯೂನಿಟ್ ನಲ್ಲಿ ನಾವು ಕಲ್ತ್ಕೊಂಡ್ವಿ ಕಾರ್ನರ್ ಪಾಯಿಂಟ್ 8 ಯೂನಿಟ್ ಸೆಲ್ಗೆ ಶೇರ್ ಆಗತ್ತೆ ಅಂತ. ಸೊ 8 into 1/8. Okay, so it's nothing but 1 point. Okay, so ಹಾಗೂ ಸೆಂಟರ್ಡ್ ಪಾಯಿಂಟ್ ಎಷ್ಟಿದೆ? ಒಂದು ಸೆಂಟರ್ಡ್ ಪಾಯಿಂಟ್ ಇದೆ. ಈ ಸೆಂಟರ್ ನಲ್ಲಿ ಇರ್ತಕ್ಕಂಥ ಪಾಯಿಂಟ್ ಕೇವಲ ಆ ಯೂನಿಟ್ ಸೆಲ್ಗೆ ಮಾತ್ರ ಸೇರ್ಕೊಂಡಿರುವಂತದ್ದು. ಹಾಗಾಗಿ ನಾವು ಇಲ್ಲಿ 1 ಅಂತ ಬರಿಬೇಕು. ಸೊ ಒಂದು ನಮಗೆ ಬರೋದು ಕಾರ್ನರ್ ಪಾಯಿಂಟ್ಸ್ ಇಂದ ಒಂದು ಆಟಮ್ ಬರ್ತಾ ಇದೆ, ಹಾಗೂ ಸೆಂಟರ್ ನಲ್ಲಿ ಆ ಕ್ಯೂಬ್ ನ ಸೆಂಟರ್ ನಲ್ಲಿ ಇನ್ನೊಂದು ಪಾಯಿಂಟ್ ಇರೋದ್ರಿಂದ 1 + 1 ಟೋಟಲ್ 2 atoms or 2 molecules or 2 ions are there in the BCC. Next one, FCC, face centered cubic unit cell nalli. So idralli kuda 8 corner points. Okay, so 8 corner points andre 8 into 1 divided by 8, it is 1 point. Okay, and ಇದರಲ್ಲಿ ಫೇಸ್ ಸೆಂಟರ್ ನಲ್ಲಿ ಎಲ್ಲಾ ಫೇಸ್ ಗಳಲ್ಲೂ ಕೂಡ ಒಂದೊಂದು ಪಾಯಿಂಟ್ ಇರುತ್ತೆ. ಸೊ ದೇರ್ ಕಾಲ್ಡ್ ಆಸ್ ದಿ ಫೇಸ್ ಪಾಯಿಂಟ್ಸ್. ಸೊ ಆ ರೀತಿಯಾಗಿ 6 ಫೇಸಸ್ ಗಳಿರುತ್ತೆ. ಓಕೆ, ಸೊ ಈ ಫೇಸ್ ಪಾಯಿಂಟ್ಸ್ ನಲ್ಲಿ ಇರ್ತಕ್ಕಂಥ ಮೋಟಿವ್ ಏನಿದೆ ಅಥವಾ ಆಟಮ್ಸ್ ಏನಿದೆ, ದಟ್ ಈಸ್ ಶೇರ್ಡ್ ಬಿಟ್ವೀನ್ 2 ಯೂನಿಟ್ ಸೆಲ್ಸ್. ಓಕೆ, ಸೊ 6 into 1 divided by 2 you have to do. Okay, so 1 divided by 2 ಯಾಕೆ ಮಾಡ್ತಾ ಇದೀವಿ ಅಂದ್ರೆ ಒಂದು ಲ್ಯಾಟಿಸ್ ಪಾಯಿಂಟ್ 2 ಕ್ರಿಸ್ಟಲ್ ಯೂನಿಟ್ ಸೆಲ್ಗೆ ಶೇರ್ ಆಗಿದೆ ಅಂತ. ಸೊ it is 3 3 ones are 3, 1 plus 3, total 4 atoms are present in the face centered cubic cell. Okay, so SC ನಲ್ಲಿ 1, BCC ನಲ್ಲಿ 2, FCC ನಲ್ಲಿ 4. ಓಕೆ, ಸೊ ಇದು ಸ್ಟ್ಯಾಂಡರ್ಡ್ ಪಾಯಿಂಟ್ಸ್ ಆಟಮ್ಸ್ ನ ನೀವು ನೆನ್ಪಿಟ್ಕೊಳ್ಬೇಕು. ಬೇಸ್ಡ್ ಆನ್ ದಿಸ್ ನಮಗೆ ಮುಂದೆ ಕಲಿತಾ ಹೋಗ್ತೀವಿ ಡೆನ್ಸಿಟಿ ಅಥವಾ ಲೈಕ್ ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್ ಇನ್ ದ ಗಿವನ್ ಯೂನಿಟ್ ಸೆಲ್ಸ್ ನಲ್ಲಿ ಎಷ್ಟು. ಸೊ ಈ ರೀತಿಯಾದಂಥ ಕ್ವೆಶನ್ಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಫ್ರಮ್ ದಿಸ್ ಒನ್, SC, BCC and FCC. Okay, so based on that, let us solve one question. Explain how much portion of an atom located at corner body centered of a cube unit cell is part of its neighboring unit cell. Okay, corner antandre 1/8. Okay, so 8 how much portion anta kelidrinda 1/8 anta baribeku. Body centered is 1. So ಆ ಸೆಂಟರ್ ನಲ್ಲಿ ಇರ್ತಕ್ಕಂಥ ಪಾಯಿಂಟ್ ಕೇವಲ ಆ ಯೂನಿಟ್ ಸೆಲ್ಗೆ ಮಾತ್ರ ಸೇರ್ಕೊಂಡಿರುತ್ತೆ. ಹಾಗಾಗಿ ಎಂಟೈರ್ ಪಾಯಿಂಟ್ ಇಸ್ belong to body centered cubic cell. Face centered ನಾವಿಲ್ಲಿ again recall ಮಾಡ್ಕೊಳ್ಳೋದ್ರೆ 1/2. For FCC it is 1/2 is the answer. Okay, so ಇದುವರೆಗೂ ನಾವು ಪ್ರಿಮಿಟಿವ್ ಸೆಲ್, ಸೆಂಟರ್ಡ್ ಯೂನಿಟ್ ಸೆಲ್ಗಳಲ್ಲಿ ಇರ್ತಕ್ಕಂಥ ನಂಬರ್ ಆಫ್ ಪಾಯಿಂಟ್ಸ್ಗಳು ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ಈಗ ಮುಂದುವರಿತಾ ಈ ಸ್ಟ್ರಕ್ಚರ್ಗಳು ಹೇಗೆ ಫಾರ್ಮ್ ಮಾಡ್ಬೋದು. ಸೊ ಈಗ ನಮಗೆ ಲ್ಯಾಟಿಸ್ ಪಾಯಿಂಟ್ ಅಂದ್ರೆ ಏನು ಅಂತ ಗೊತ್ತಾಯ್ತು, ಮೋಟಿಫ್ ಅಂದ್ರೆ ಏನು ಅಂತ ಗೊತ್ತಾಯ್ತು, ಅವುಗಳನ್ನ ಹೇಗೆ ಅರೇಂಜ್ ಮಾಡ್ಬೋದು ಅಂತ ಗೊತ್ತಾಯ್ತು. ಬಟ್ ಇವುಗಳನ್ನ ಯೂಸ್ ಮಾಡಿಕೊಂಡು ಹೇಗೆ ಕ್ರಿಸ್ಟಲ್ನ ನಾವು ಫಾರ್ಮ್ ಮಾಡ್ಬೋದು, 3 dimensional ಸ್ಟ್ರಕ್ಚರ್ನ ಹೇಗೆ ಫಾರ್ಮ್ ಮಾಡ್ಬೋದು ಅನ್ನೋದನ್ನ ಕಲಿತಾ ಹೋಗೋಣ. ಸೊ ಮೊದಲನೇದು ಕ್ಲೋಸ್ ಪ್ಯಾಕ್ಡ್ ಸ್ಟ್ರಕ್ಚರ್. ಸೊ ಯಾಕೆ ಕ್ಲೋಸ್ ಪ್ಯಾಕ್ಡ್ ಸ್ಟ್ರಕ್ಚರ್ ಅಂದ್ರೆ ಸಾಲಿಡ್ಸ್ ಆರ್ ಟೈಟ್ಲಿ ಪ್ಯಾಕ್ಡ್ ಅಂತ ನಾವು ಓದಿರ್ತೀವಲ್ವಾ. ಸೊ ದಟ್ ಈಸ್ ವಾಟ್ ವಿ ಆರ್ ಲರ್ನಿಂಗ್ ಹಿಯರ್. ಓಕೆ, ಸೊ ಇಲ್ಲಿ ಒಂದು ನಾವು ಅಸಂಪ್ಷನ್ ಮಾಡ್ಕೊಳ್ಬೇಕಾಗಿರೋದು, ನಾವು ಯಾವುದೇ ಮೋಟಿವ್ ನ ತಗೊಳ್ಳಿ, ನೀವು ಆಟಮ್ ಆದ್ರೂ ಕನ್ಸಿಡರ್ ಮಾಡಿ, ಮಾಲಿಕ್ಯೂಲ್ ಆದ್ರೂ ಕನ್ಸಿಡರ್ ಮಾಡಿ, ಅಥವಾ ಅಯಾನ್ಸ್ ಆದ್ರೂ ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಎಲ್ಲಾನು ನಾವು ಹೌ ವಿ ಆರ್ ಇಮ್ಯಾಜಿನಿಂಗ್ ಲೈಕ್ ಅ ಸ್ಪಿಯರ್ ಬಾಲ್. ಓಕೆ, ಸೊ ಈ ತರ ಸಾಲಿಡ್ ಸ್ಪಿಯರ್ ಬಾಲ್ ರೀತಿಯಲ್ಲಿ ಇದೆ ಅಂತ ನೀವು ಇಮ್ಯಾಜಿನ್ ಮಾಡಿಕೊಂಡು ಈ ಕಾನ್ಸೆಪ್ಟ್ಸ್ ನ ಕಲಿತಾ ಹೋಗ್ಬೇಕು. ಓಕೆ, ಸೊ ಮೊದಲನೇದಾಗಿ ಕ್ಲೋಸ್ ಪ್ಯಾಕಿಂಗ್ ಇನ್ 1 dimension. 1 dimension ಅಂದ್ರೆ ಒಂದು ಉದ್ದ ರೀತಿಯಲ್ಲಿ ನಾವು ಮಾಡ್ಕೊಂಡು ಹೋಗ್ಬೋದು ಅಥವಾ ಅಗಲವಾಗಿ ಕೂಡ ಮಾಡ್ಕೊಂಡು ಹೋಗ್ಬೋದು. ಸೊ ಹೇಗಿರತ್ತೆ, ಒಂದು ಮೋಟಿವ್ ಇರತ್ತೆ, ಒಂದು ಆಟಮ್ ಮಾಲಿಕ್ಯೂಲ್ ಏನು, ಸೊ ಅದರ ಪಕ್ಕ ಇನ್ನೊಂದು ಸ್ಪಿಯರ್ ನ ಇಟ್ಕೊಳ್ತಾ
ಹೋಗೋದು. ಸೊ ನಾವಿಲ್ಲಿ ಅಗಲವಾಗಿ ಮಾಡ್ತಾ ಇದೀವಿ, ಅಥವಾ ನಮಗೆ ಒಂದು ಮೋಟಿಫ್ ಮೇಲೆ ಇನ್ನೊಂದು ಮೋಟಿಫ್ನ ಇಡ್ತಾ ಕೂಡ ನಾವು ಮಾಡ್ಕೊಳ್ಬೋದು. ಸೊ ದಿಸ್ ಇಸ್ ಕಾಲ್ಡ್ as the one dimension close packing. Okay, so why it is called close packing? Because ಒಂದು ಸ್ಪಿಯರ್ ಪಕ್ಕನೆ ಇನ್ನೊಂದು ಸ್ಪಿಯರ್ನ ಜೋಡಿಸಿದೀವಿ. ಸೊ ನಾವು ಇಲ್ಲೊಂದು ಸ್ಪಿಯರ್ ಇನ್ನೊಂದು ಸ್ಪಿಯರ್ ಅಂತ ಆ ರೀತಿಯಲ್ಲಿ ಇಟ್ಟಿಲ್ಲ. ಓಕೆ, ಸೊ ಈ ರೀತಿಯಾದಂಥ ಸ್ಟ್ರಕ್ಚರ್ನ ನಾವು ಕ್ಲೋಸ್ ಪ್ಯಾಕಿಂಗ್ ಅಂತ ಕರಿತೀವಿ. ಸೊ ಇದನ್ನ ನಾವು ಉದ್ದವಾಗಾದ್ರೂ ಮಾಡ್ಬೋದು ಅಥವಾ ಅಗಲವಾಗಾದ್ರೂ ಮಾಡಬಹುದು. ಸೊ ಬಟ್ ವಿ ಹ್ಯಾವ್ ಟು ಮೇಕ್ ಶೂರ್ ದಟ್ ದೇ ಆರ್ ಕ್ಲೋಸ್ಲಿ ಪ್ಯಾಕ್ಡ್. ಓಕೆ, ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ ನಾವು ನೆನ್ಪಿಟ್ಕೊಳ್ಬೇಕಾಗಿರೋದು ಕೋಆರ್ಡಿನೇಷನ್ ನಂಬರ್. ಸೊ ಕೋಆರ್ಡಿನೇಷನ್ ನಂಬರ್ ಅಂತ ಅಂದ್ರೆ ಇಟ್ ಈಸ್ ದಿ ನಂಬರ್ ಆಫ್ ಸ್ಪಿಯರ್ಸ್ ಸರೌಂಡೆಡ್ ಬೈ ದಿ ಮೋಟಿವ್. ಓಕೆ, ಸೊ ಅಂದ್ರೆ ನೇಬರಿಂಗ್ ಮೋಟಿವ್ಸ್ಗಳು ಎಷ್ಟಿದೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಲೆಟ್ ಮಿ ಟೇಕ್ ದಿಸ್ ಸ್ಪಿಯರ್. ಸೊ ಈ ಸ್ಪಿಯರ್ನ ನಾನು ತಗೊಂಡ್ರೆ ಆ ಒಂದು ಸ್ಪಿಯರ್ ಪಕ್ಕ ಎಷ್ಟು ಸ್ಪಿಯರ್ಗಳಿದೆ? ದಿಸ್ ಅಂದ್ರೆ ಡೈರೆಕ್ಟ್ ಕಾಂಟ್ಯಾಕ್ಟ್. ಓಕೆ, ಸೊ ಅದನ್ನ ಟಚ್ ಆಗಬೇಕು. ಆ ಸ್ಪಿಯರ್ ಒಂದು ಸ್ಪಿಯರ್ಗೆ ಇನ್ನೊಂದು ಸ್ಪಿಯರ್ ಟಚ್ ಆಗೋ ತರ ನಾವು ಅರೇಂಜ್ ಮಾಡ್ತವ್ರೆ, ಕ್ಲೋಸ್ಲಿ ಪ್ಯಾಕ್ಡ್ ಮಾಡ್ತಾ ಇದ್ರೆ ಒನ್ ಸ್ಪಿಯರ್ ಅಂಡ್ ಟೂ ಸ್ಪಿಯರ್. ಸೊ ದ ಕೋಆರ್ಡಿನೇಷನ್ ನಂಬರ್ ಫಾರ್ ಒನ್ ಡೈಮೆನ್ಷನ್ ಅರೇಂಜ್ಮೆಂಟ್ ಇಸ್ 2. ಸೊ ಇದು ಕೂಡ ಇಂಪಾರ್ಟೆಂಟ್ ಪಾಯಿಂಟ್. ನಾವೀಗ ಉದ್ದದ್ದು ನೋಡೋಣ. ಸೊ ಉದ್ದದ್ರಲ್ಲಿ ಈ ಪಾಯಿಂಟ್ ನ ನಾವು ತಗೊಂಡ್ರೆ, ಸೊ ಅದರ ಅಕ್ಕಪಕ್ಕ ಕೂಡ 2 ಆಟಮ್ಗಳು ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿದೆ. ಅಗೇನ್ ನೀವು ಲೆಂತ್ ಆದ್ರೂ ಮಾಡಿ ಅಥವಾ ಹೈಟ್ ಆದ್ರೂ ಮಾಡಿ, ಯಾವ ರೀತಿಯಲ್ಲಿ ಕೂಡ ಒನ್ ಡೈಮೆನ್ಷನ್ ಅಲ್ಲಿ ನಾವು ಪಾರ್ಟಿಕಲ್ಸ್ ನ ಅರೇಂಜ್ ಮಾಡ್ಕೊಳ್ತಾ ಹೋದ್ರೆ ದ ಕೋಆರ್ಡಿನೇಷನ್ ನಂಬರ್ ಇಸ್ 2 ಹಿಯರ್. Okay, so this is called as the close packing in one dimension. So ನಾವು ಮೊದಲು one dimension ನಲ್ಲಿ ಮಾಡ್ಕೊಳ್ಬೇಕು, ಯಾವುದೇ ಕ್ರಿಸ್ಟಲ್ ನ ಫಾರ್ಮ್ ಮಾಡೋದಕ್ಕಿಂತ ಮುಂಚೆ. So next is the close packing in 2 dimensions. Okay, so ಈ 2 dimensions ನಲ್ಲಿ ಹೇಗೆ ಪ್ಯಾಕ್ ಮಾಡಬಹುದು ಅಂತಂದ್ರೆ 2 ರೀತಿಯಾದಂತ ಪ್ಯಾಕಿಂಗ್ ಇದೆ. ಸೊ ನಾವು ಇಲ್ಲಿ ನೀವು ರಿಕಾಲ್ ಮಾಡ್ಕೊಳ್ಳಿ, ಐಡೆಂಟಿಕಲ್ ಮ್ಯಾನರ್ ನಲ್ಲಿ ನಾವು ಈ ಮೋಟಿಫ್ಗಳನ್ನ ಇಡ್ತಾ ಹೋಗ್ತೀವಿ ಅಂತ ಕಲ್ತ್ಕೊಂಡ್ವಿ. ಓಕೆ, ಸೊ ಹಾಗಾಗಿ ನಮ್ಗೆ ಹೇಗೆ ಬೇಕು ಒಂದು ಅರೇಂಜ್ಮೆಂಟ್ ಅಂತ ನಾವು ತಲೆಯಲ್ಲಿ ಇಟ್ಕೊಂಡು ಆ ಅರೇಂಜ್ಮೆಂಟ್ ಪ್ರಕಾರ ಮಾಡ್ಕೊಳ್ತಾ ಹೋದ್ರೆ ಐಡೆಂಟಿಕಲ್ ಆಗಿ, ಸೊ ವಿ ವಿಲ್ ಗೆಟ್ ದಿ ಕ್ರಿಸ್ಟಲ್ ಲ್ಯಾಟಿಸ್. ಸೊ ಇಲ್ಲಿ ನಾವು 2 ಡಿಮೆನ್ಷನ್ ಮಾಡ್ತಿರೋದ್ರಿಂದ ಸೊ ಇಲ್ಲಿ 2 ರೀತಿಯಾದಂತ ಲ್ಯಾಟಿಸ್ಗಳು ನಮ್ಗೆ ಸಿಗ್ತಾ ಹೋಗುತ್ತೆ, ಸ್ಪೇಸ್ ಲ್ಯಾಟಿಸ್ಗಳು. ಸೊ ಮೊದಲನೇದಾಗಿ ಇದನ್ನ ನಾವು ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್ ಅಂತ ಕರಿತೀವಿ. ಹೇಗೆ ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್ ಬರುತ್ತೆ ಅಂದ್ರೆ, ಸೊ ನಾವು ಒಂದು ಲ್ಯಾಟಿಸ್ ಪಾಯಿಂಟ್, ಓಕೆ, ಸೊ ಈ ಸ್ಪಿಯರ್ನ ಅಗಲವಾಗಿ ಫಸ್ಟ್ 1 ಡೈಮೆನ್ಷನ್ ಅಲ್ಲಿ ಇಡ್ತಾ ಹೋಗ್ತೀವಿ. ಓಕೆ, ಸೊ ಅದೇ ರೀತಿಯಾಗಿ ಇನ್ನೊಂದು ನಮಗೆ ಈ ಲ್ಯಾಟಿಸ್ ಇರುತ್ತೆ. ಓಕೆ, ಈ 1 ಡೈಮೆನ್ಷನಲ್ ಲ್ಯಾಟಿಸ್ ನ ನಾವು ಈ ಲ್ಯಾಟಿಸ್ ನ ತಗೊಂಡು ಇಫ್ ವಿ ಆರ್ ಕೀಪಿಂಗ್ ಎಕ್ಸಾಕ್ಟ್ಲಿ ಆನ್ ದಿ ಅಬವ್ ಆಫ್ ದಿ ಪ್ರೀವಿಯಸ್ಲಿ ಫಾರ್ಮ್ಡ್ ಲ್ಯಾಟಿಸ್ ಮೇಲೆ ಎಕ್ಸಾಕ್ಟ್ ಆಗಿ ಒಂದು ಮೋಟಿಫ್ ಮೇಲೆ ಇನ್ನೊಂದು ಮೋಟಿಫ್ ನ ನಾವು ಇಟ್ಕೊಳ್ತಾ ಹೋದ್ರೆ ನಮಗೆ ಬರ್ತಕ್ಕಂಥ ಸ್ಟ್ರಕ್ಚರ್ನೆ ನಾವು ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್ ಅಂತ ಕರಿತೀವಿ. ಓಕೆ, ಈ ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್ ನಲ್ಲಿ ಮೊದಲನೇ ಪಾಯಿಂಟ್ ಕೋಆರ್ಡಿನೇಷನ್ ನಂಬರ್. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಸ್ಪಿಯರ್. ಓಕೆ, ಆ ಸ್ಪಿಯರ್ ಎಷ್ಟು ಪಾಯಿಂಟ್ಸ್ ಗಳಿಗೆ ಡೈರೆಕ್ಟ್ ಆಗಿ ಅಟ್ಯಾಚ್ ಆಗಿದೆ ಅನ್ನೋದನ್ನ ನಾವು ನೋಡಬೇಕು. ಸೊ ಆ ರೀತಿಯಾಗಿ ಗಮನಿಸ್ತಾ ಹೋದ್ರೆ ಇಲ್ಲಿ ಕನೆಕ್ಷನ್ ಇದೆ 1 2 3 4. ಸೊ ಈ 4 ಪಾಯಿಂಟ್ಗಳೇನಿದೆ, ಆ 4 ಪಾಯಿಂಟ್ನ ನಾವು ಕನೆಕ್ಟ್ ಮಾಡಿದ್ರೆ
ನಮ್ಗೆ ಏನ್ ಸಿಗ್ತಾ ಇದೆ, ಸ್ಕ್ವೇರ್ ಸಿಗ್ತಾ ಇದೆ. ಯು ಕ್ಯಾನ್ ಸಿ ಹಿಯರ್ ಸ್ಕ್ವೇರ್. ಓಕೆ, ಸೊ ಹಾಗಾಗಿ ಇದನ್ನ ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್ ಅಂತ ಕರಿತೀವಿ. ನಮ್ಗೆ ಯಾವಾಗ ಈ ರೀತಿಯಾದಂತ ಪ್ಯಾಕಿಂಗ್ ಸಿಗತ್ತೆ, ವೆನ್ ವಿ ಪ್ಲೇಸ್ ಒನ್ ಡಿಮೆನ್ಷನ್ ಅಲ್ಲಿ ನಾವು ಮಾಡಿರ್ತಕ್ಕಂಥ ಕ್ಲೋಸ್ ಪ್ಯಾಕಿಂಗ್ ಏನಿದೆ ಅದನ್ನೇ ತಗೊಂಡು ಒಂದು ಮೋಟಿಫ್ ಮೇಲೆ ಇನ್ನೊಂದು ಮೋಟಿಫ್ ನ ಇಡ್ತಾ 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 ಹೋದ ಹಾಗೆ ಸಿಗ್ತಕ್ಕಂಥ ಕ್ಲೋಸ್ ಪ್ಯಾಕಿಂಗ್ ನ ನಾವು ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್ ಅಂತ ಕರಿಬಹುದು. ಓಕೆ, ಸೊ ಇದನ್ನ ನಾವು ಎ ಅಂತಂದ್ರೆ ನೆಕ್ಸ್ಟ್ ಇನ್ನೊಂದು ಬರೋದು ಕೂಡ ಎ. ಹಾಗೇನೆ ಈ ಏನೇ ನಾವು ಒಂದ್ರ ಮೇಲೆ ಇಟ್ಕೊಳ್ತಾ ಹೋದಾಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ದೊಡ್ಡ ಸ್ಟ್ರಕ್ಚರ್ ನಾವು ಮಾಡಬಹುದು. ಓಕೆ, ಸೊ ಇದು ಕ್ಲೋಸ್ ಪ್ಯಾಕಿಂಗ್ ಆಗಿದ್ರೂ ಕೂಡ ಇಲ್ಲಿ ನಾವು ಅಬ್ಸರ್ವ್ ಮಾಡಬಹುದು ಆ ಎರಡು ಸ್ಪಿಯರ್ ಗಳ ಮಧ್ಯೆ ಗ್ಯಾಪ್ ಇದೆ. ಓಕೆ, so you can see this is how that gap is, and this is known as the void. Okay, empty space ಅಥವಾ ಅದನ್ನ void ಅಂತ ಕರಿತೀವಿ. Okay, you can see ಎಷ್ಟು ದೊಡ್ಡ void ಇದೆ. Maybe solids are ಲೈಕ್ ಕ್ಲೋಸ್ಲಿ ಪ್ಯಾಕ್ಡ್ ಹಾಗಿದ್ದಾಗ್ಯೂ ಕೂಡ ಎರಡು ಸಾಲಿಡ್ ಪಾರ್ಟಿಕಲ್ ಗಳ ಮಧ್ಯೆ ಸ್ವಲ್ಪ ಸ್ಪೇಸ್ ಇದ್ದೇ ಇರುತ್ತೆ. ಮುಂದಿನ ಕ್ಲಾಸ್ ಅಲ್ಲಿ ನಾವು ಪ್ಯಾಕಿಂಗ್ ಎಫಿಷಿಯನ್ಸಿ ಅಂತ ಕಲಿತೀವಿ. ಪ್ಯಾಕಿಂಗ್ ಎಫಿಷಿಯನ್ಸಿ ಅಂತ ಅಂದ್ರೆ ಕೊಟ್ಟಿರೋ ವಾಲ್ಯೂಮ್ ನಲ್ಲಿ ಎಷ್ಟು ಸ್ಪಿಯರ್ ಗಳು ಆಕ್ಯುಪೈ ಮಾಡ್ಕೊಂಡಿದೆ, ಎಷ್ಟು ಖಾಲಿ ಜಾಗ ಇದೆ ಅನ್ನೋದನ್ನ ಫೈಂಡ್ ಔಟ್ ಮಾಡೋದನ್ನೇ ನಾವು ಪ್ಯಾಕಿಂಗ್ ಎಫಿಷಿಯನ್ಸಿ ಅಂತ ಕರಿತೀವಿ. ಸೊ ನಾವಿಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು ಇಷ್ಟು ಜಾಗ ಖಾಲಿಯಾಗಿ ಇದೆ, ಇದನ್ನ ವಾಯ್ಡ್ ಅಂತ ಕರೀತಾರೆ. ಸೊ ಇದು ಒಂದು ರೀತಿಯಾದಂತ ಕ್ಲೋಸ್ ಪ್ಯಾಕಿಂಗ್ ಇನ್ 2 ಡೈಮೆನ್ಷನ್. ಸೊ ಇನ್ನೊಂದು ರೀತಿಯಾದಂತ ಪ್ಯಾಕಿಂಗ್ ಏನಾಗತ್ತೆ ಅಂದ್ರೆ, ಸೊ ಮೊದಲು ನಾವು ಈ 1 ಡಿಮೆನ್ಷನ್ ಮಾಡ್ಕೊಂಡಿದ್ದೀವಿ. ಸೊ ಅದೇ ರೀತಿಯಾಗಿ ಇನ್ನೊಂದು ಡೈಮೆನ್ಷನ್ ನಮಗೆ ವಿ ಹ್ಯಾವ್ ಟು ಮೇಕ್ ಇಟ್. ಈ ಎರಡು ಮಾಲಿಕ್ಯೂಲ್ ಅಂದ್ರೆ 1 ಡಿಮೆನ್ಷನ್ ಅಲ್ಲಿ ನಾವು ಅರೇಂಜ್ ಮಾಡ್ಕೊಂಡಿರ್ತಕ್ಕಂಥ ಕ್ಲೋಸ್ ಪ್ಯಾಕಿಂಗ್ ಸ್ಟ್ರಕ್ಚರ್ ಏನಿದೆ ಅದನ್ನ ಇಡಬೇಕಾದ್ರೆ ಈ ಸೆಕೆಂಡ್ ಟೈಪ್ ನಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಇನ್ಸ್ಟೆಡ್ ಆಫ್ ಕೀಪಿಂಗ್ ದ ಸೆಕೆಂಡ್ 1 ಡೈಮೆನ್ಷನ್ ಲೇಯರ್ ಆನ್ ಟಾಪ್ ಆಫ್ ದಿ ಮೋಟಿವ್, ಅವೆರಡು ಪಾಯಿಂಟ್ ಗಳ ಮಧ್ಯೆ ಜಾಗ ಇದೆಯಲ್ಲ, ಈಗ ಈ ಕ್ರಿಸ್ಟಲ್ ಹಾಗೂ ಈ ಸ್ಪಿಯರ್ ಗಳ ಮಧ್ಯೆ ಜಾಗ ಇದೆಯಲ್ಲ, ಎಕ್ಸಾಕ್ಟ್ಲಿ ಅಲ್ಲಿ ಕೂತ್ಕೊಳ್ಳೋ ತರ ನಾವು ಕ್ರಿಸ್ಟಲ್ನ ಇಡ್ತಾ ಹೋಗ್ತೀವಿ. ಸೊ ಹೀಗೆ ನಾವು ಅರೇಂಜ್ ಮಾಡ್ಕೊಳ್ತಾ ಹೋದಾಗೆ ಮೊದಲನೇ ಲೇಯರ್ಗೂ ಎರಡನೇ ಲೇಯರ್ಗೂ ಏನು ಡಿಫ್ರೆನ್ಸ್ ಅಂದ್ರೆ, ಈಗ ನಾವು ಮೊದಲನೇ ಲೇಯರ್ನ ಲೇಯರ್ ಎ ಅಂತ ಕರೆದ್ರೆ ಎರಡನೇ ಲೇಯರ್ನ ಬಿ ಅಂತ ಕರಿಬೇಕು, ಯಾಕಂದ್ರೆ ಅವುಗಳ ಅರೇಂಜ್ಮೆಂಟ್ ಒಂದೇ ತರ ಇಲ್ಲ. ಆದ್ರೆ ಸಿ ಲೇಯರ್ ಅಗೇನ್, okay, so it is similar to the A layer. Okay, so ಈ ರೀತಿಯಾಗಿ ಅಗೇನ್ ಅದನ್ನು ಕೂಡ ನಾವು ಆ ಎರಡು ಸ್ಪಿಯರ್ ಗಳ ಮಧ್ಯೆ ಇರ್ತಕ್ಕಂಥ ಜಾಗದಲ್ಲೇನೆ ಅರೇಂಜ್ ಮಾಡ್ತಾ ಹೋಗ್ತಾ ಇದೀವಿ. Okay, and the fourth layer is similar to the second layer. Okay, so that's why ಇದನ್ನ AB layer, AB. ಸೊ ನಿಮ್ಗೆ ಈ ಡೈರೆಕ್ಟ್ ಆಗಿ ಈ ಲೇಯರ್ ನ ಕೊಟ್ಟು ಯಾವ ರೀತಿಯಾದಂತ ಅರೇಂಜ್ಮೆಂಟ್ ಕ್ಲೋಸ್ ಪ್ಯಾಕಿಂಗ್ ಅಂತ ಕೇಳ್ತಾರೆ. ಇಲ್ಲಿ ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್ ನಲ್ಲಿ ಎ ಅರೇಂಜ್ಮೆಂಟ್, ಹೆಕ್ಸಾಗೋನ್ ಇದನ್ನ ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್ ಅಂತ ಕರೀತಾರೆ. ಸೊ ಯಾಕೆ ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್ ಅಂದ್ರೆ, again let us look at the arrangement of atom. ಈ ಒಂದು ಪಾರ್ಟಿಕಲ್ ನ ನಾವು ತಗೊಂಡ್ರೆ ಅವುಗಳ ಸುತ್ತ 1 ಪಾಯಿಂಟ್ ಕನೆಕ್ಟ್ ಆಗಿದೆ, 2 ಪಾಯಿಂಟ್, 3 ಪಾಯಿಂಟ್, 4, 5, 6 ಪಾಯಿಂಟ್ಗಳು ಕನೆಕ್ಟ್ ಆಗಿದೆ. ಸೊ ನಾವು ಅದನ್ನ ಸೆಂಟರ್ನ ಜೋಡಿಸಿದ್ರೆ ನಮಗೆ ಹೆಕ್ಸಾಗನ್ ಸಿಗತ್ತೆ. ದಿಸ್ ಇಸ್ 1. ಓಕೆ, ಸೊ ದಟ್ಸ್ ವೈ ಇಟ್ ಇಸ್ ಕಾಲ್ಡ್ as the hexagonal close packing ಅಂತ ಕರಿತೀವಿ. ಓಕೆ, ಸೊ ಈ ಹೆಕ್ಸಾಗನ್ ಕ್ಲೋಸ್ ಪ್ಯಾಕಿಂಗ್ ಹಾಗೂ ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್ ನ ನೀವು ನೋಡಿದ್ರೆ ಇಲ್ಲೂ ಕೂಡ ನಮಗೆ ಸ್ಪಿಯರ್ ಇದೆ. ಓಕೆ, ಅಂದ್ರೆ ಸ್ಪಿಯರ್ ಗಳ ಮಧ್ಯೆ ಎಂಪ್ಟಿ ಸ್ಪೇಸ್ ಇದೆ, ಇದನ್ನ ವಾಯ್ಡ್ ಅಂತ ಇಲ್ಲೂ ಕೂಡ ಕರಿತೀವಿ. ಬಟ್ ಲುಕ್ ಅಟ್ ದ ಲೈಕ್ ದ ಅರೇಂಜ್ಮೆಂಟ್ ಅಥವಾ ವಾಲ್ಯೂಮ್ ಎಷ್ಟಿದೆ ಅಂತ ನಾವು ಚೆಕ್ ಮಾಡಿದ್ರೆ ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್ ಇಸ್ tightly packed than the square close packing.
ಓಕೆ. ಸೊ ಇನ್ನೊಂದು ಪಾಯಿಂಟ್ ನಾವು ನೋಡಿದ್ರೆ ಇಲ್ಲಿ ಎರಡು ರೀತಿಯಾದಂತ ಟ್ರಯಾಂಗಲ್ ಫಾರ್ಮ್ ಆಗ್ತಾ ಇದೆ. ಸೊ ಒಂದು ವಾಯ್ಡು ಪಾಯಿಂಟಿಂಗ್ ಅಪ್ವರ್ಡ್, ಇನ್ನೊಂದು ವಾಯ್ಡು ಪಾಯಿಂಟಿಂಗ್ ಡೌನ್ವರ್ಡ್. ಸೊ ಇವುಗಳನ್ನ ನಾವು ವಾಯ್ಡ್ಸ್ ಅಂತ ಕರಿತೀವಿ. ಓಕೆ. ಸೊ ಇದು 2 dimensional ಅರೇಂಜ್ಮೆಂಟ್ ಆಫ್ ಪಾರ್ಟಿಕಲ್, ದಟ್ ಇಸ್ ದಿ ಸಾಲಿಡ್ ಸ್ಪಿಯರ್ ಅಂತ ನಾವು ಇಮ್ಯಾಜಿನ್ ಮಾಡಿಕೊಂಡು ಅರೇಂಜ್ ಮಾಡ್ತಾ ಹೋದ್ರೆ ನಮಗೆ ಈ ಎರಡು ರೀತಿಯಾದಂಥ ಕ್ಲೋಸ್ ಪ್ಯಾಕಿಂಗ್ ಸಿಗ್ತಾ ಹೋಗುತ್ತೆ. ಸೊ ಇದನ್ನ ಯೂಸ್ ಮಾಡಿಕೊಂಡು ನಾವು 3 dimensional ಸ್ಟ್ರಕ್ಚರ್ನ ಫಾರ್ಮ್ ಮಾಡ್ತಾ ಹೋಗಬೇಕು. ಅದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಥ್ಯಾಂಕ್ ಯು.